ಮಳೆ ಬರ್ತಾನೆ ಇರೋದ್ರಿಂದ ಹಳ ಜಾಸ್ತಿ ಇದೆ. ಹಾಗಾಗಿ ಮತ್ತೆ ಹಳ ಓಡಿಸ್ತಿದ್ವಿ. ಕಾಫಿದು ಚಿಗುರು ಮತ್ತೆ ಕಸಿ ನೀಟಾಗಿ ಗೊತ್ತಿದ್ರೆ ಮಾತ್ರ ತೆಗಿಯೋಕ್ಕಾಗೋದು. ಈ ಚಿಗುರೆಲ್ಲ ತೆಗೆದು ಹಾ. ಈ ಸೈಡ್ ಬಿಡ್ಬೇಕು ಈ ಹಾ. ರೆಕ್ಕೆ ಬಿಟ್ರೆ ಹ್ಮ್. ಇವು ಮುಂದೆ ಫಸ್ಲ್ ರೆಕ್ಕೆ ಈ ರೆಕ್ಕೆ ಇವ ಹ್ಮ್. ಇವು ಮುಂದೆ ಕಾಪಿ ಬಿಡುತ್ತೆ. ಅದ್ ಮಾತ್ರ ತೆಗಿಯೋದಾ? ಇದನ್ನ ಬಿಡ್ಕೋಬೇಕು. ಆಮೇಲೆ ಕೆಲವು ರೆಕ್ಕೆ ಇರಲ್ಲ, ರೆಕ್ಕೆ ಅಡಿಯಿಂದ ಬಿಡಬೇಕು. ಫಸ್ಲು ರೆಕ್ಕೆ ಇವೆಲ್ಲವ ಇವು ಕಸಿಗೆ ತುಂಬಾ ಜನ ಬೇಕು. ಆದ್ರೆ ಇವಾಗ ಚಿಗುರು ತೆಗಿತಿರೋದ್ರಿಂದ ಅಮ್ಮ ಒಬ್ರೇ ತೆಗಿತಿದ್ರು. ಅವ್ವ ಮೆಣಸಿನ್ಕಾಯಿ ಮತ್ತೆ ಅಕ್ಕಿನ ಒಣಗಿಸ್ತಾ ಇತ್ತು. ಮೋಡ ಇರೋದ್ರಿಂದ ಒಣಗುತ್ತಾ ಇಲ್ವಾ ಗೊತ್ತಿಲ್ಲ. ಅದ್ರ ಜೊತೆ ಇರ್ಬೆ ಬೇರೆ ಬರ್ತಿತ್ತು. ಅಕ್ಕಿ ಹಿಟ್ಟಿಗೆ ಅಂತ ಒಣಗಿಸ್ತಾ ಇರೋದು. ಕೋಳಿ ಕಾಯಕ್ಕಿಂತ ಮಕ್ಳನ್ ಕಾಯೋದೇ ಆಗಿದೆ. ಪದೇ ಪದೇ ಹೋಗಿ ಚಲ್ತಾ ಇದ್ರು. ಇದು ನಮ್ಮೂರಿನ ಆಂಜನೇಯನ ದೇವಸ್ಥಾನ. ನನ್ನ ಹಸ್ಬೆಂಡ್ ಕಸಿನ್ ಮನೇಲಿ ಟ್ರ್ಯಾಕ್ಟರ್ ತಂದಿದ್ರು. ಹಾಗಾಗಿ ಅವ್ರ ಮನೇಲಿ ವಿಶೇಷ ಪೂಜೆ ಇತ್ತು ಇವತ್ತು. ಪ್ರತಿ ಶನಿವಾರನೂ ಇಲ್ಲಿ ಪೂಜೆ ಇರುತ್ತೆ. ಟ್ರ್ಯಾಕ್ಟರ್ಗೆಲ್ಲ ಪೂಜೆ ಮಾಡಿ ದೇವ್ರಿಗೆ ಪೂಜೆ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗೋಗಿತ್ತು. ಪೂಜೆ ಎಲ್ಲ ಮುಗಿಸಿ ಪ್ರಸಾದ ತಗೊಂಡು ಮನೆಗ್ ಬಂದ್ವಿ. ಮಳೆ ನೀರು ಬ್ಯಾರ್ಲಲ್ಲಿ ಇದ್ದಿದ್ದರಿಂದ ಮಕ್ಳೆಲ್ಲ ತಗೊಂಡು ಆಟಾಡ್ತಾ ಕೂತಿದ್ವು. ಮಳೆ ತುಂಬಾ ಬರ್ತಿರೋದ್ರಿಂದ ಸಖತ್ ಪಾಚಿ ಕಟ್ಟಿತ್ತು. ಇವಾಗ ಸ್ವಲ್ಪ ಬಿಸಿಲು ಬರ್ತಿರೋದ್ರಿಂದ ಎಲ್ಲ ಕ್ಲೀನ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.